ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನು ಚೇಂಜಸ್ ಇದೆ ನಾನು ಮಾಡ್ಕೊತೀನಿ. ಇದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಆಯುಧ ಪೂಜೆ ವ್ಲಾಗು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಮತ್ತು ಧೃತಿಗಾನ ನಮ್ಮ ಅಮ್ಮನ ಮನೆಗೆ ಹೋದ್ವಿ ಶ್ರಾವಣ ಬೆಳಗೊಳಕ್ಕೆ. ಅದು ಬಸ್ಸಲ್ಲೇ ಹೋದ್ವಿ, ನಮ್ಮ ಮನೆಯವ್ರು ಏನು ಬರಲಿಲ್ಲ. ಅದಕ್ಕೆ ನಾವು 3 ಜನ ಆದರೆ ನಾವು ಬಸ್ಸು ಟ್ರೈನಲ್ಲಿ ಹೋಗ್ತೀವಿ. ನಾವು ಹೊರಟಿದ್ದು ಲೇಟ್ ಆಗಿದ್ದರಿಂದ ಬಸ್ಸಲ್ಲೇ ಹೋದ್ವಿ. ಬೆಳಗ್ಗೆ ಬೇಗ ಹೋದರೆ ಟ್ರೈನ್ಗೆ ಹೋಗ್ತಾಯಿದ್ವಿ. ಲೇಟ್ ಆಯಿತು ಅಂದ್ಬಿಟ್ಟು ಬಸ್ಸಲ್ಲಿ ಹೋದ್ವಿ. ಯಾಕೆಂದರೆ ಹಿಂದಿನ ದಿನ ಆಯುಧ ಪೂಜೆಗೆ ಎಲ್ಲ ಕೆಲಸ ಮಾಡಿ ನನಗೆ ಟಯರ್ಡ್ ಆಗಿತ್ತು. ಅದಕ್ಕೆ ಮತ್ತು ನನ್ನ ತಮ್ಮ ಮೈಸೂರು ದಸರಾ ನೋಡೋಕ್ಕೆ ಹೋಗಿದ್ದು. ಅದು ಅಂಬಾರಿದು ಒಂದು ವಿಡಿಯೋ ಹಾಕಿದ್ದ, ಅದನ್ನು ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ ಅಷ್ಟೇ, ನಾನೇನು ಹೋಗಿರಲಿಲ್ಲ. ಅದಾದಮೇಲೆ ದಸರಾ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ಫ್ರೈಡೇ ನಾನು ನಮ್ಮಮ್ಮ ನಮ್ಮಪ್ಪ ಮತ್ತು ನನ್ನಿಬ್ಬರು ಮಕ್ಕಳು ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ನಮ್ಮ ಮಾವನ ಮಗ ಇದ್ದಾನೆ, ಅಲ್ಲಿಗೆ ಅಂತ ಹೋದ್ವಿ. ಬಾಪೂಜಿ ಲೇಔಟಲ್ಲಿ. ಅದು ನಾವೇನು ಬಸ್ಸಲ್ಲಿ ಹೋಗಲಿಲ್ಲ, ಯಾಕೆ ಅಂದರೆ ಅವ್ರ ಮನೆಯಿಂದ ಬಸ್ ಸ್ಟ್ಯಾಂಡು ದೂರ ಇರೋದ್ರಿಂದ ಕಾರಲ್ಲಿ ಹೋದ್ವಿ. ಬರೀ ಡ್ರಾಪ್ ಅಷ್ಟೇ ಇದ್ದಿದ್ದು. ಅವ್ರ ಬಾಪೂಜಿ ಲೇಔಟಲ್ಲಿದೆ. ಅಲ್ಲಿಂದ ನಾವು ಬೇಗನೆ ಹೋದ್ವಿ. ಮಧ್ಯಾಹ್ನನೇ ಅಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಲೈಟಿಂಗ್ಸ್ ನೋಡೋಣ ಮತ್ತು ಅರಮನೆ ನೋಡೋಣ ಅಂದ್ಬಿಟ್ಟು 4:30ಗೆ ಅಲ್ಲಿಂದ ಎಲ್ಲರೂ ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ನಾವು ಬಂದಾಗ 4:30 ಆಗಿತ್ತು. ಆದರೆ ಧೃತಿಗೆ ಎಂಟ್ರೆನ್ಸಿಂದ ಅಂಬಾರಿ ಜಂಬೂ ಸವಾರಿ ಹೋಗುತ್ತಲ್ಲ, ಆ ಎಂಟ್ರೆನ್ಸಿಂದ ನೋಡಬೇಕು ಅಂದ್ಲು. ಅದು ನಾವು ಹೋಗಿದ್ದು ಬ್ಯಾಕ್ ಸೈಡ್, ಅಂದರೆ ಟಿಕೆಟ್ ಕೊಟ್ಟು ನಾವು ಒಳಗೆ ಹೋಗ್ತೀವಲ್ಲ, ಟಿಕೆಟ್ ತೊಗೊಂಡು ಆ ಜಾಗ. ಅದಕ್ಕೆ ಅಲ್ಲಿಂದ ಮತ್ತೆ ಎಂಟ್ರೆನ್ಸ್ಗೆ ಹೋಗೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು. ತುಂಬ ದೂರ ನೋಡಿ, ಇದೆ ಎಂಟ್ರೆನ್ಸು. ಅದೇ ಅರಮನೆ, ಅಂದರೆ ದಸರಾ ಜಂಬೂ ಸವಾರಿ ಹೋಗೋದು ಇಲ್ಲಿಂದನೇ ಜಂಬೂ ಸವಾರಿ ಹೊರಡೋದು. ಅಂದರೆ ಇಲ್ಲಿ 3 ಡೇಸಿಂದ ಬಿಟ್ಟಿರಲಿಲ್ಲಂತೆ. ಏನೋ ಗೇಟ್ ಓಪನ್ ಮಾಡ್ತಾರೆ 6 o'clock 7 o'clock ಅಂತ ಅಂದರು. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು. ಅಲ್ಲೇ ನಾವು ಜೋಳ ಬಜ್ಜಿ ಅದು ಇದು ಏನೋ ತೊಗೊಂಡು ತಿಂದ್ವಿ. ಮತ್ತು ಅಲ್ಲಿ ಕೂರಕ್ಕೂ ಏನು ಜಾಗ ಇರಲಿಲ್ಲ. ನಮ್ಮಮ್ಮ ನಮ್ಮಪ್ಪ ಮತ್ತು ನಮ್ಮ ಅವ್ರ ಮಗ ಒಬ್ಬ ಮಾತ್ರ ಅಲ್ಲಿ ಆಚೆ ಕೂತಿದ್ರು. ಅದಾದಮೇಲೆ ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದಾಗ ನೂಕಲಾಯಿತು. ಹೆಂಗೋ ಒಳಗೆ ಹೋದ್ವಿ. ಮತ್ತು ಜಂಬೂ ಸವಾರಿಗೆ ಬಂದಿದ್ದ ಆನೆಗಳೆಲ್ಲ ಇಲ್ಲಿದ್ವು. ಆದರೆ ಕತ್ಲೆ ಆಗಿದ್ದರಿಂದ ದೂರದಲ್ಲಿ ನಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ನಾವು ಹೋದ ತಕ್ಷಣವೇ ಹೋಗಿದ್ದಿದ್ರೆ ಮೋಸ್ಟ್ಲಿ ನೋಡ್ಬೋದಾಗಿತ್ತು. ಮತ್ತು ಮಕ್ಕಳೆಲ್ಲ ಭೀಮಾ ಭೀಮಾ ಅಂತ ಕೂಗ್ತಾಯಿದ್ರು. ಆದರೆ ಅಲ್ಲಿ ಪೊಲೀಸ್ನವರು ನಿಮ್ಗೆ ಅದು ಕೋಪ ಬಂದುಬಿಟ್ರೆ ನೀವು ಇಲ್ಲಿ ಯಾರೂ ಇರೋಕ್ಕಾಗಲ್ಲ, ಹೋಗಿ ಅಂತ ಬೈದು ಕಳಿಸ್ತಾಯಿದ್ರು ಎಲ್ಲರಿಗೂ. ಅದಾದಮೇಲೆ ನಾವು ಲೈಟಿಂಗ್ಸ್ ನೋಡೋಣ ಅಂತ ಮುಂದೆ ಬಂದು ಇಲ್ಲೊಂದು ಗೇಟ್ ಥರ ಇದರ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ನೋಡಿ, ಇದು ಹತ್ತಿರದಲ್ಲಿ ಅರಮನೆ ನೋಡಿದರೆ ಏನೋ ಒಂದು ಬಿಲ್ಡಿಂಗಿಗೆ ಲೈಟ್ ಹಾಕಿರೋ ಥರ ಅನಿಸುತ್ತೆ. ಅದೇ ದೂರದಲ್ಲಿ ನೋಡಿದರೆ ಅರಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಎಲ್ಲ ನೋಡ್ಕೊಂಡು ಬಂದ್ವಿ. ಇದು ನೋಡಿ, ಅಲ್ಲಿ ಸುಸ್ವಾಗತ ಅಂತಿರೋದು. ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹಾಕಿದ್ದಾರೆ ಲೈಟು. ತುಂಬ ಜನ, ಸಖತ್ತು ಜನ ಇದ್ದರು. ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ನಾವು ಒಳಗೆ ಹೋಗ್ಬೇಕಾದ್ರಂತೂ ಎಲ್ಲ ನಮ್ಮ ಮೇಲೆ ಬೀಳೋ ಥರ ಆಯಿತು. ಅದು ಫಸ್ಟ್ ಟೈಮು. ಧೃತಿಗಾನ ಆ ಥರ ರಶ್ ಇದ್ರೆ ಎಲ್ಲೂ ಹೋಗಲ್ಲ. ಆದರೆ ಅವ್ರು ಇದು ನೋಡಬೇಕು ಅಂತಲೇ ಆ ರಶ್ನಲ್ಲಿ ಕಾದು ಒಳಗೆ ಬಂದರು. ನಾವು ಆಟೋದಲ್ಲಿ ಹೋಗಿದ್ದರಿಂದ ನಾವು ನಡ್ಕೊಂಡು ಬರಬೇಕಾದ್ರೆ ಈ ಲೈಟಿಂಗ್ಸ್ದೆಲ್ಲ ವೀಡಿಯೋ ಮಾಡಿದ್ವಿ. ಏನಂದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಲೈಟಿಂಗ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ. ಅದು ಏನಿದ್ರೂ ನೋಡಿ, ಇದು ಜಟ್ಕಾ ಗಾಡಿ ಅಲ್ಲೆಲ್ಲ ತುಂಬ ಇರುತ್ತೆ. ಅದರಲ್ಲಿ ಕುತ್ಕೊಂಡು ಬೇಕಾದ್ರೆ ರೌಂಡ್ ಹೊಡಿಬೋದು. ಮತ್ತು ಡಬಲ್ ಡೋರ್ ಬಸ್ಸು, ಡಬಲ್ ಡೆಕ್ಕರ್ ಬಸ್ ಇರುತ್ತೆ ನೋಡಿ, ಅದರಲ್ಲಿ ಹೋದರೆ ಫುಲ್ ಕಾಣಿಸುತ್ತೆ. ಕಾರ್ನಲ್ಲಿ ಹೋದ್ರೂ ಅಷ್ಟು ಕಾಣಿಸಲ್ಲ. ಅಲ್ಲೇ ಇರೋರಿಗೆ ದಿನ ನೋಡ್ಬೋದು. ಆದರೆ ನಾವು ಅಲ್ಲಿ ಇಲ್ವಲ್ಲ, ದಿನ ನೋಡೋಕ್ಕಾಗಲ್ಲ. ಆದರೆ ಒಂದೇ ದಿನ ಇರೋಷ್ಟು ದಿನ ನೋಡ್ಕೊಬೋದು ಅಷ್ಟೇ. ಮತ್ತು ನಾವು ಮನೆಗೆ ಅಂತ ಹೊರಟ್ವಿ. ನಾವು ಬೇರೆ ಎಲ್ಲೂ ಹೋಗಲಿಲ್ಲ, ಅಲ್ಲೇ ಎಲ್ಲ ರೌಂಡ್ ಹೊಡೆದು. ನಮಗೆ ಬೆಂಗಳೂರು ಥರ ಅಲ್ಲ, ಇಲ್ಲಿ ತುಂಬ ಲೇಟ್ ಆದರೆ ನಿಮಗೆ ಆಟೋ ಆಗಲಿ ಕ್ಯಾಬ್ ಆಗಲಿ ಸಿಗಲ್ಲ. ನಮ್ಮದು ಸ್ವಲ್ಪ ದೂರ ಮನೆ ಇರೋದ್ರಿಂದ ಸಿಗಲ್ಲ. ಅದರಿಂದ ನಮಗಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಟೋಕನ್ ಕೊಡ್ತಾರೆ. ಟೋಕನ್ 1 ರೂಪಾಯಿ 2 ರೂಪಾಯಿ ಕೊಟ್ಟರೆ ಆಟೋದು ಟೋಕನ್ ಕೊಡ್ತಾರೆ. ಅವರೇ ನಮಗೆ, ನಾವು ಯಾವ ಏರಿಯಾಗೆ ಹೋಗಬೇಕು ಆ ಏರಿಯಾಗೆ ಆಟೋ ಬುಕ್ ಮಾಡಿಕೊಡ್ತಾರೆ. ಅವ್ರು ಎಷ್ಟು ಅಮೌಂಟ್ ಹಾಕಿರ್ತಾರೆ ಇವ್ರು ಅಷ್ಟೇ ತೊಗೊಬೇಕು. ಆದರೆ ದಸರಾ ಟೈಮ್ ಇರೋದ್ರಿಂದ ಡಬಲ್ ತೊಗೊತಾರೆ. ಅದೇ 9 o'clock 10 o'clock ಆದರೆ ತ್ರಿಬಲ್ ತೊಗೊತಾರೆ. ಒಬ್ಬರು ಇಬ್ಬರು ಇದ್ದರೆ ಅವ್ರಿಗೆ ಅದೇ ಏರಿಯಾದಲ್ಲಿ ಮಿಡಲಲ್ಲಿ ಯಾರಾದರೂ ಡ್ರಾಪ್ ಇದ್ದರೆ ಅವರೂ ಕೂರಿಸ್ಕೊತಾರೆ. ಮಾತ್ರ ಆಟೋದವ್ರು ತುಂಬ ಒಳ್ಳೆಯವರು, ಯಾರೂ ಕೋಪ ಮಾಡ್ಕೊತಾ ಇರಲಿಲ್ಲ. ನಮಗೆ ರೂಟ್ ಗೊತ್ತಿರಲಿಲ್ವಲ್ಲ, ಅದರಿಂದ
ನಮಗೆ ರೂಟ್ ಗೊತ್ತಿರಲಿಲ್ಲ. ಅದರಿಂದ ನಾವು 9 ಜನ ಇದ್ದರಿಂದ ನಮ್ಮ ಅಪ್ಪ, ಅಮ್ಮ ಮತ್ತು ನಮ್ಮ ಮಾವನ ಮಗನ ಹೆಂಡ್ತಿ ಅವರು ಒಂದು ಆಟೋದಲ್ಲಿ ಹೋದರು. ನಾನು, ಧೃತಿ, ಗಾನ ಮತ್ತು ಅವ್ರ ಮಗ ಅಡ್ರೆಸ್ ಹೇಳೋಕ್ಕೋಸ್ಕರ ಅವನನ್ನು ಇಟ್ಕೊಂಡ್ವಿ. ಜೊತೆಗೆ ಮಧ್ಯದಲ್ಲಿ ಯಾರೋ ಡ್ರಾಪ್ ಇದ್ದರು, ಅವರನ್ನು ಕೂರಿಸ್ಕೊಂಡ್ರು. ನಾವು ಬರೋ ಅಷ್ಟರೊಳಗೆ 10 ಆಯ್ತು. ಆದರೆ ಅವರೇ ಬಂದಿರಲಿಲ್ಲ. ತುಂಬ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಇಷ್ಟ ಆಯಿತು. ಇನ್ನೊಂದು ಸಲ ಹೋಗಬೇಕು ಆ ಥರ ಇತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೈಸೂರು ಎಷ್ಟೆಲ್ಲ ನೋಡಿದ್ರೂ ನೋಡಬೇಕು ಅನಿಸುತ್ತೆ ಲೈಟಿಂಗ್ಸ್ನೆಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.